ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಯನ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಮಾಡಿಬಿಟ್ಟು, ಕ್ಷಮೆ ಇರಲಿ. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೆ, ಏನಾದರೂ ಅಪ್ಪಿ ತಪ್ಪಿ ನಾನು ವಿಡಿಯೋ ಮಾಡೋದು ಲೇಟ್ ಆದರೆ ಯಾವುದೋ ಒಂದು ಒಳ್ಳೆ ವಿಡಿಯೋನೇ ನಾನು ನಿಮ್ಮ ಮುಂದೆ ತರ್ತೀನಿ, ದಯವಿಟ್ಟು ಸಮಯ ಕೊಡಿ ನನಗೆ ಅಂತ ನಾನು ಕೇಳ್ಕೊಂಡಿದ್ದೆ. ಇವತ್ತು ಐ ಹೋಪ್ ಇವತ್ತು ಮಾಡೋ ವಿಡಿಯೋದ್ರಿಂದ ಒಂದು ಸ್ವಲ್ಪ ಜನಕ್ಕಾದರೂ ಹೆಲ್ಪ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಮತ್ತೊಂದೇನಂತ ಅಂದರೆ, ಇದನ್ನು ಬೇರೆ ಕಡೆ ಪ್ಲೇಸ್ ಮಾಡ್ಬೋದು, ಬಟ್ ಏನಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಆಡಿಯೋ ಸರಿ ಕೇಳಿಸಲ್ಲ, ಒಂಥರ ಸೌಂಡ್ ಎಕೋ ಸೌಂಡು ತುಂಬ ಬರುತ್ತೆ. ಅದಕ್ಕೋಸ್ಕರ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟೆ ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಇನ್ನೂ ಗೊತ್ತಿಲ್ಲ ಹೆಂಗೆ ಎಕೋ ಸೌಂಡ್ ಎಲ್ಲ ಕರೆಕ್ಟ್ ಮಾಡ್ಕೊಬೇಕಂತ. ಬಟ್ ಎನಿವೇಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ ಮೂಲಕ ಮತ್ತೆ ನಿಮ್ಮ ಹತ್ರ ಬಂದಿದ್ದೀನಿ. ಒಂದು 10 ದಿನದ ಹಿಂದೆ ಒಂದು ಸಣ್ಣ ವಿಡಿಯೋ ಹಾಕಿದ್ದೆ. ತುಂಬ ಗ್ಯಾಪ್ ಆಗಿದೆ, ವಿಡಿಯೋಸ್ ಮಾಡ್ತಿಲ್ಲ ಅಂತಲೇ ನಾನು ಅದನ್ನು ಹಾಕಿದ್ದು. ಬಟ್ ಇವತ್ತು ವಿಡಿಯೋ ಮಾಡೋಕ್ಕೆ ಸಮಯ ಕೂಡ ಬಂದಿದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅಜಾಗೃತ ಮನಸ್ಸು ಯಾವ ರೀತಿ ವರ್ತನೆ ತೋರಿಸುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ನಮ್ಮ ಅಜಾಗೃತ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ತುಂಬ ಸತಿ ಹಿಂದಿನ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ಈ ವಿಡಿಯೋ ಮಾಡೋದಕ್ಕೆ ಒಂದು ರೀಸನ್ ಇದೆ. ಏನು ರೀಸನ್ ಅದನ್ನು ಕೂಡ ಈ ವಿಡಿಯೋದಲ್ಲೇ ಹೇಳ್ತೀನಿ. ನಾನು ತುಂಬ ಜನ ನೋಡ್ತೀನಿ, ತುಂಬ ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಸಕ್ಸಸ್ ಸ್ಟೋರೀಸ್ನ ಶೇರ್ ಮಾಡ್ತೀರಾ. ಇನ್ನು ಕೆಲವೊಂದು ಇಷ್ಟು ಜನ ಇದ್ದಾರೆ, ತುಂಬ ಸತಿ ನಾನು ಹೇಳಿದ್ದೀನಿ, ವಾಯ್ಸ್ ರೆಕಾರ್ಡ್ ಕಳಿಸಿದ್ದೀನಿ, ಈಗ ಮಾಡಿ, ಇದು ಮಿಸ್ಟೇಕ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಅಂದರೂ ಕೂಡ ಅದೇ ಮಿಸ್ಟೇಕ್ ಮಾಡಿ 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 ಮತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಫೇಲ್ ಆಗ್ತಿದ್ದೀರಾ. ನಿಮ್ಮ ಗೋಲ್ನ ಮ್ಯಾನಿಫೆಸ್ಟ್ ಮಾಡ್ಕೊಳೋದಕ್ಕೆ ಫೇಲ್ ಆಗ್ತಾ ಇದ್ದೀರಾ. ಅದು ಯಾಕೆ, ರೀಸನ್ ಏನು, ನಿಮ್ಮ ಮನ್ಸು ಹೆಂಗೆ ವರ್ಕ್ ಆಗುತ್ತೆ ಮತ್ತು ನೀವು ಯಾಕೆ ಫೇಲ್ ಆಗ್ತಿದ್ದೀರಾ, ಅದನ್ನು ನಾನು ತುಂಬ ಸಿಂಪಲ್ಲಾಗಿ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನೋ ಮ್ಯಾನಿಫೆಸ್ಟ್ ಆಗ್ತಿಲ್ಲ ಅಂತ ಅಂದರೆ ಅದು ಆಲ್ಮೋಸ್ಟ್ ಏನಕ್ಕೆ ಅಂತ ಅಂದರೆ, ನೀವು ವೇವರಿಂಗ್ ಮಾಡ್ತಾ ಇರ್ತೀರ. ವೇವರಿಂಗ್ ಅನ್ನೋದು ಒಂದು ಹೊಸ ಟರ್ಮ್ ಇರ್ಬೋದು. ಅಂದರೆ ಅರ್ಥ, ಈಗ ಏನನ್ನೋ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ನೀವು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ಅದನ್ನು ಮಾತ್ರ ನೀವು ಥಿಂಕ್ ಮಾಡಬೇಕು. ಯಾವುದನ್ನ ಅಂತಂದರೆ, ಯಾವುದು ನಿಮ್ಮ ಕಣ್ಮುಂದೆ ನಿಜ ಆಗಬೇಕು ಅದನ್ನು ಮಾತ್ರ ನೀವು ಊಹಿಸ್ಕೊಬೇಕು, ಯೋಚನೆ ಮಾಡಬೇಕು. ಆದರೆ ನೀವೇನು ಮಾಡ್ತೀರಾ ಅಂತ ಅಂದರೆ, ಅದನ್ನು ಬಿಡ್ತೀರಾ. ಅದನ್ನು ಬಿಟ್ಬಿಟ್ಟು ಏನು ಆಗಬಾರ್ದಂತಿರುತ್ತಲ್ಲ ಅದನ್ನು ಯೋಚನೆ ಮಾಡ್ತೀರಾ, ಅದನ್ನು ಊಹಿಸ್ಕೊಳ್ತೀರಾ. ಅದಕ್ಕೋಸ್ಕರ ಆ ಒಂದು ಡಿಸೈರ್ಸ್, ನಿಮ್ಮ ಗೋಲ್ಸ್ ಏನಿದೆ ಅದು ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ನಿಮ್ಮ ಗುರಿ ಅಥವಾ ನಿಮ್ಮ ಕನಸು ಏನಿದೆ ಅಥವಾ ನಿಮ್ಮ ಆಸೆಗಳು ಏನಿದೆ ಅದು ಮ್ಯಾನಿಫೆಸ್ಟ್ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ನೀವು ಯಾವುದನ್ನು ಯೋಚನೆ ಮಾಡಬೇಕು, ಯಾವುದನ್ನು ಜಾಸ್ತಿ ಫೋಕಸ್ ಮಾಡಬೇಕು, ಅದನ್ನು ಫೋಕಸ್ ಮಾಡೋದು ಬಿಟ್ಟು ಯಾವುದಕ್ಕೆ ನೀವು ಒಂದು ಸ್ವಲ್ಪನೂ ಸಮಯ ಕೊಡಬಾರ್ದು. ಅದಕ್ಕೆ ಅತಿಯಾದ ಸಮಯನ ನೀವು ಕೊಡ್ತಾ ಇದ್ದೀರಾ, ಅದಕ್ಕೆ ನೀವು ಸ್ಟಿಲ್ ಮ್ಯಾನಿಫೆಸ್ಟ್ ಮಾಡಿಲ್ಲ. ನಿಮ್ಮ ಕೆಲಸ ಏನಂತ ಅಂದರೆ, ನಿಮ್ಮ ಮನಸ್ಸಿಗೆ ಶಿಸ್ತನ್ನ ಕಲಿಸೋದು. ಏನು ಶಿಸ್ತು ಅಂತ ಅಂದರೆ ಡಿಸಿಪ್ಲಿನ ಕಲಿಸೋದು ನಿಮ್ಮ ಕೆಲಸ, ನನ್ನ ಕೆಲಸ ಅಲ್ಲ. ನಿಮಗೆ ಏನೋ ಒಂದು ಆಸೆ ಇದೆ, ಆ ಆಸೆ ನನಸಾಗಬೇಕು, ನಿಮ್ಮ ಕಣ್ಮುಂದೆ ನಡಿಬೇಕು, ನೀವು ಅಂದ್ಕೊಂಡಿದ್ದ ಥರನೇ ಒಂದು ಜೀವನ ನಿಮಗೆ ಬೇಕಂತಂದರೆ ನೀವು ಆ ಜೀವನನ ಸೃಷ್ಟಿ ಮಾಡೋದಕ್ಕೆ, ಎಸ್ ನೀವು ಸೃಷ್ಟಿಕರ್ತ ಅಲ್ವಾ, ನೀವು ಕ್ರಿಯೇಟರ್ ಅಲ್ವಾ, ಆ ಜೀವನನ ಸೃಷ್ಟಿ ಮಾಡೋದಕ್ಕೆ ನಿಮಗೆ ಏನು ಬೇಕು ಅದನ್ನು ನೀವು ಮಾಡ್ತಾ ಇಲ್ಲ. ನಿಮಗೆ ನೀವು ಶಿಸ್ತನ್ನ ಕಲಿಸಿ. ಇವತ್ತು ನಾನು ಅಫರ್ಮೇಷನ್ಸ್ ಹೇಳ್ತಾ ಇದ್ದೀನಿ. ಇವತ್ತು ನಾನು ಒಂದು ನನ್ನ ಗುರಿ ಬಗ್ಗೆ ಅಥವಾ ನನ್ನ ಆಸೆ ಇದೆ, ಏನೋ ಒಂದು ನನಗೆ ಈಡೇರ್ಬೇಕಂತಿದೆ, ಅದ್ರ ಬಗ್ಗೆ ಇವತ್ತು ನಾನು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದೀನಿ, ಒಳ್ಳೆ ಥರ ಯೋಚನೆ ಮಾಡ್ತಿದ್ದೀನಿ ಅದ್ರ ಬಗ್ಗೆ ಅಂತಂದರೆ, ನಾಳೆನೂ ಕೂಡ ಅದ್ರ ಬಗ್ಗೆ ನಾನು ಒಳ್ಳೆ ಥರ ಯೋಚನೆ ಮಾಡಬೇಕು. ಅದು ನನ್ನ ಕೆಲಸ ಅಂದ್ಕೊಂಡು ನೀವು ಮಾಡಿ. ಏನಾದ್ರು ನಿಮ್ಗೆ ಇಷ್ಟ ಆಗದಿರೋಂಥ ಘಟನೆಗಳು ನಡೆದ್ರೆ, ನೀವು ಅಲ್ಲಿಗೆ ಆ ಒಂದು ಏನು ಮ್ಯಾನಿಫೆಸ್ಟೇಷನ್ ಮಾಡಬೇಕಾಗಿರುತ್ತೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ, ನನಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ ಅಂತ ಕುತ್ಕೊಂಡ್ಬಿಡ್ತೀರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಿಮ್ಮ ಅಜಾಗೃತ ಮನಸ್ಸು ಹೇಗೆ ವರ್ತನೆ ಮಾಡುತ್ತೆ, ಅದು ನಾರ್ಮಲ್ ಆಗಿ ಹೆಂಗೆ
ವರ್ತನೆ ಮಾಡುತ್ತೆ, ಬಿಹೇವ್ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ಒಂದು ಬ್ಲೂ ಪ್ರಿಂಟ್ ಥರ ಹೇಳ್ತಾ ಇದ್ದೀನಿ. ಇದನ್ನ ತಿಳ್ಕೊಳೋದು ತುಂಬಾ ಅವಶ್ಯಕತೆ ಇದೆ. ಇದನ್ನ ತಿಳ್ಕೊಂಡ್ರೆ ಮೇ ಬಿ ನೀವು ಮ್ಯಾನಿಫೆಸ್ಟೇಷನ್ನ ನೋಡೋ ರೀತಿ ಸ್ವಲ್ಪ ಬದಲಾಗ್ಬೋದು. ಓಕೆ, ನಿಮ್ಮ ದೃಷ್ಟಿಯಿಂದ ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಬದಲಾಗತ್ತೆ. ನೋಡಿ, ಮೊದಲನೇದಾಗಿ ನಿಮ್ಮ ಅಜಾಗೃತ ಮನಸ್ಸಿಗೆ ಬದಲಾವಣೆ ಅನ್ನೋದು ಇಷ್ಟ ಆಗಲ್ಲ. ಯಾಕೆ ಅಂತ ಅಂದ್ರೆ ಅದು ಯಾವಾಗ್ಲೂ ಒಂದು ಗೆರೆ ಹಾಕೊಂಡಿರುತ್ತೆ. ಅದು ಒಂದು ಕಂಫರ್ಟ್. ಓಕೆ, ಅದನ್ನ ದಾಟಿ ಬರೋದಕ್ಕೆ ಅದು ಇಷ್ಟಪಡಲ್ಲ. ಈಗ ಯಾವುದನ್ನೋ ಒಂದನ್ನ ಎಸ್ ಇದು ಸತ್ಯ ಅಂತ ಅದು ನಂಬಿರತ್ತೆ. ಅದು ನಂಬಿದಾಗ, ಅದೇ ಸತ್ಯ ಅಂತ ನಂಬಿದಾಗ ನೀವು ಅದಕ್ಕೆ ಏನೇ ಹೇಳಿದ್ರು ಕೂಡ ಅದು ಅದನ್ನ ತಗೊಳಲ್ಲ. ಈಗ ಅನ್ಕೊಳ್ಳಿ, ನಿಮ್ಮ ಅಜಾಗೃತ ಮನಸ್ಸು ಒಂದು ವ್ಯಕ್ತಿ, ಆಯ್ತಾ? ಅಂದ್ರೆ ಈಗ ನೋಡಿ, ಯಾವುದೋ ಒಂದು ವ್ಯಕ್ತಿನ ತಗೊಳ್ಳಿ, ಆ ವ್ಯಕ್ತಿ ಏನೋ ಒಂದನ್ನ ತುಂಬಾ ಸ್ಟ್ರಾಂಗ್ ಆಗಿ ನಂಬಿರ್ತಾರೆ. ಅವರಿಗೆ ಹೋಗಿ ನೀವು ಇಲ್ಲ ಇದು ಸುಳ್ಳು, ನೀನ್ ನಂಬಿರೋದು ಸತ್ಯ ಅಲ್ಲ, ಸುಳ್ಳು ಅಂತ ಹೇಳಿದ್ರೆ ಅವರು ಅದನ್ನ ಆ ಕೂಡ್ಲೆ ಅಕ್ಸೆಪ್ಟ್ ಮಾಡ್ಕೊಂತಾರ? ನೀವು ಹೇಳಿದ ತಕ್ಷಣನೇ ಹೌದು, ನಾನು ನಂಬಿರೋದು ಸುಳ್ಳು, ನೀನೇನ್ ಹೇಳ್ತಿದ್ಯಲ್ಲ ಅದು ಸತ್ಯ ಅಂತ ಅಂದ್ಬಿಟ್ಟು ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರ? ಕನ್ಸಿಡರ್ ಮಾಡ್ತಾರ? ನೀವು ಹೇಳೋ ವಿಷಯನ ಅವರು ತಗೊಳ್ತಾರ? ಇಲ್ಲ. ಅವ್ರು ಹೇಳ್ತಾರೆ, ವಾದ ಮಾಡ್ತಾರೆ, ನೀವು ಹೇಳ್ತಾ ಇರೋದು ಸುಳ್ಳು, ನಾನೇನು ತಿಳ್ಕೊಂಡಿದ್ದೀನಿ ಅದು ನಿಜ ಅಂತ ಅವರು ನಿಮಗೆ ವಾದ ಮಾಡ್ತಾರೆ. ಹಾಗೆ ನಿಮ್ಮ ಅಜಾಗೃತ ಮನಸ್ಸನ್ನ ಒಂದು ವ್ಯಕ್ತಿ ಅಂತ ಇಟ್ಕೊಳ್ಳಿ. ಈಗ ನಿಮ್ಮ ಅಜಾಗೃತ ಮನಸ್ಸು ಏನನ್ನೋ ಒಂದನ್ನ ಸ್ಟ್ರಾಂಗ್ ಆಗಿ ನಂಬಿದೆ. ತುಂಬಾ ಇದೇ ಸತ್ಯ, ಇದು ಬಿಟ್ಟು ಬೇರೆ ಯಾವುದು ಸತ್ಯನೇ ಇಲ್ಲ ಅನ್ನೋದನ್ನ ನಿಮ್ಮ ಅಜಾಗೃತ ಮನಸ್ಸು ನಂಬಿದೆ. ಅದು ನಂಬಿದಾಗ ನೀವು ಯಾವುದೋ ಒಂದು ಹೊಸ ವಿಷಯನ ಹೋಗಿ ಹೇಳ್ತಾ ಇದ್ದೀರಾ ಅದಕ್ಕೆ, ನೋಡು ನೀನೇನ್ ನಂಬಿದ್ಯಲ್ಲ ಅದೆಲ್ಲ ನಿಜ, ಈಗ ನಾನು ಏನು ಹೇಳ್ತಿದ್ದೀನಲ್ಲ ಇದು ನಿಜ, ನೀನು ನಂಬು ಅಂತ ನಿಮ್ಮ ಅಜಾಗೃತ ಮನಸ್ಸಿಗೆ ಹೋಗಿ ಹೇಳ್ತೀರ. ಅವಾಗ ಅದ್ರ ಕೆಲಸ ಏನು? ಒಂದು ವ್ಯಕ್ತಿ ಆದ್ರೆ ಹೆಂಗ್ ಬಿಹೇವ್ ಮಾಡ್ತಾರೆ? ನೀವು ಹೋಗಿ ಏನೋ ಒಂದು ನೀವು ನಂಬಿರೋದು ಸುಳ್ಳು, ಅದು ಸತ್ಯ ಅಲ್ಲ ಅಂತ ನೀವು ಹೇಳಿದಾಗ ಆ ವ್ಯಕ್ತಿ ಹೆಂಗ್ ಬಿಹೇವ್ ಮಾಡ್ತಾರೆ, ಅದೇ ರೀತಿ ನಿಮ್ಮ ಅಜಾಗೃತ ಮನಸ್ಸು ಕೂಡ ಆಡುತ್ತೆ, ಪ್ರಶ್ನೆ ಮಾಡುತ್ತೆ, ನೀನ್ ಹೇಳ್ತಿರೋದು ಸತ್ಯನಾ ಅಂತ, ಅನುಮಾನನ ಜಾಸ್ತಿ ಮಾಡುತ್ತೆ. ಅದ್ ಹೆಂಗ್ ಸಾಧ್ಯ ಅಂತ ಇದ್ ಮಾಡುತ್ತೆ. ನಿಮ್ಮ ಅಜಾಗೃತ ಮನಸ್ಸು ಯಾವಾಗ್ಲೂ ಕೂಡ ಪ್ರೂಫ್ನ ಕೇಳ್ತಾ ಇರತ್ತೆ. ತೋರ್ಸು, ಈಗ ನೀನೇನೋ ಹೇಳ್ತಾ ಇದೆಯಲ್ಲ ಇದನ್ನ ಸತ್ಯ ಅಂತ ನನಗೆ ತೋರ್ಸು ಅಂತ ಕೇಳ್ತಾ ಇರತ್ತೆ. ಸೊ ಆ ಒಂದು ಸಮಯದಲ್ಲಿ ನಿಮ್ಗೆ ಪ್ರಶ್ನೆಗಳು ಬರೋದು, ಅನುಮಾನ ಬರೋದು, ಮತ್ತೆ ಜಾಸ್ತಿ ನಕಾರಾತ್ಮಕ ಯೋಚನೆಗಳು ಬರೋದು ಸಾಮಾನ್ಯ, ಬರಲೇಬೇಕು, ಬರುತ್ತೆ. ಆದ್ರೆ ನೀವು ಅದಕ್ಕೆ ಹೇಳ್ಬೇಕು. ಓಕೆ, ಏನಂತ? ನೋಡು, ಇಲ್ಲ ನಾನಿವಾಗ ಏನು ಹೇಳ್ತಿದ್ದೀನಲ್ಲ ಇದೇ ಸತ್ಯ. ನಿಮ್ಮ ಅಜಾಗೃತ ಮನ್ಸ್ ಪ್ರೂಫ್ ಕೇಳಿದ್ರೆ ಅದಕ್ಕೆ ಪ್ರೂಫ್ ಏನಂತ ಅಂದ್ರೆ ನೀವು ಹೇಳ್ತಾ ಇರೋದೇ ಪ್ರೂಫ್. ಅದಕ್ಕೆ ನಿಮ್ಮ ಮನಸ್ಸು ನಿಮಗೆ ಪ್ರೂಫ್ನ ಕೇಳ್ತಿದೆ ಅಂತ ಅಂದ್ರೆ ನೀವು ಅದಕ್ಕೆ ಕೊಡ್ಬೇಕಾಗಿರೋಂಥ ಪ್ರೂಫ್ ಅಥವಾ ಕೊಡೋಕ್ ಆಗುವಂಥ ಪ್ರೂಫ್ ಏನಂತ ಅಂದ್ರೆ ನೀವು ಇವಾಗ ಏನು ಯೋಚನೆ ಮಾಡ್ತೀರಾ ಅದು ಅದಕ್ಕೆ ಪ್ರೂಫ್. ನೀವು ಹೇಗೆ ಬಿಡದೆ, ಲೈಕ್ ನೋಡು ನಾನೇನು ಹೇಳ್ತಿದ್ದೀನಿ ಇದೇ ಸತ್ಯ, ಇದೇ ಸತ್ಯ, ಇದೇ ಸತ್ಯ ಅಂತ ಹೇಳ್ತಾ ಇರ್ತೀರಾ, ಮಾತಾಡ್ತಾ ಇರ್ತೀರಲ್ಲ, ಅದೇ ಅದಕ್ಕೆ ಪ್ರೂಫ್. ನೀವೇನಾದ್ರೂ ಅದು ಜಾಸ್ತಿ ಪ್ರಶ್ನೆ ಮಾಡಿದಾಗ, ಜಾಸ್ತಿ ಅನುಮಾನ ಬರ್ಸಿದಾಗ, ಜಾಸ್ತಿ ನಕಾರಾತ್ಮಕ ಯೋಚನೆಗಳನ್ನ ಜಾಸ್ತಿ ಮಾಡಿದ್ರೆ ಆ ಟೈಮಲ್ಲಿ ನೀವು ಹಾಗಲ್ಲಪ್ಪ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗಿವ್ ಅಪ್ ಆನ್ ಮಾಡಿದ್ರೆ ಆ ಟೈಮಲ್ಲಿ ಏನು ಮಾಡುತ್ತೆ ಅಂತ ಅಂದರೆ ನಿಮ್ಮ ಅಜಾಗೃತ ಮನಸ್ಸು ಫಿಕ್ಸ್ ಆಗುತ್ತೆ. ಓ, ಇವರು ಹೇಳ್ತಾ ಇರೋದು ಸುಳ್ಳು, ನಾನೇನು ಅನ್ಕೊಂಡಿದ್ದೀನಿ ಅದೇ ಸತ್ಯ, ಸೊ ಇದನ್ನೇ ನಿಜ ಮಾಡೋಣ ಅಂತ ಮತ್ತೆ ಅದು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಅಜಾಗೃತ ಮನಸ್ಸು ಬದಲಾವಣೆನ ಇಷ್ಟಪಡಲ್ಲ, ಮತ್ತು ಅದು ಯಾವಾಗಲೂ ಕೂಡ ಒಂದು ಕಂಫರ್ಟ್ ಝೋನಲ್ಲಿ ಇರೋದಕ್ಕೆ ಇಷ್ಟಪಡುತ್ತೆ. ಒಂದು ಸರ್ಕಲ್ ಹಾಕ್ಕೊಂಡಿರುತ್ತೆ, ಗೆರೆನ ಹಾಕ್ಕೊಂಡಿರುತ್ತೆ. ಅದು ಆ ಗೆರೆ ಒಳಗಡೆ ಇರೋದಕ್ಕೆ ಮಾತ್ರ ಇಷ್ಟಪಡುತ್ತೆ. ಆ ಗೆರೆ ಏನು ಅಂತ ಅಂದರೆ ಈಗ ನಂಬಿರೋದು ಏನಿರುತ್ತಲ್ಲ, ಈಗ ಇದುವರೆಗೂ ನೀವು ಏನೇನು ಯೋಚನೆಗಳು ಕೊಟ್ಕೊಂಡ್ಬಂದಿರ್ತೀರಾ, ನಂಬಿಕೆಗಳನ್ನ ಹೇಳ್ಕೊಂಡ್ಬಂದಿರ್ತೀರಾ, ಅದನ್ನು ಅದು ತುಂಬ ಸ್ಟ್ರಾಂಗ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಅದರಲ್ಲೇ ಅದು ಇರೋಕ್ಕೆ
ಇಷ್ಟಪಡುತ್ತೆ. ಯಾಕೆಂದ್ರೆ ಅದಕ್ಕೆ ಚೇಂಜ್ ಅನ್ನೋದು ಇಷ್ಟ ಇಲ್ಲ. ಈಗ ಹೇಳಿರೋ ವಿಷಯನ ನೀನು ಬದಲಾಯಿಸಿ ಹೇಳ್ತೀನಿ ಅಂದ್ರೆ ಅದಕ್ಕೆ ಇಷ್ಟ ಆಗಲ್ಲ. ಅದೇ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ನೀವು ಆ ಪ್ರೋಗ್ರಾಮಿಂಗ್ ಏನಾಗಿರುತ್ತಲ್ಲ ನಿಮ್ಮ ಜಾಗೃತ ಮನಸ್ಸಿಗೆ, ನಿಮ್ಮ ಅಜಾಗೃತ ಮನಸ್ಸು ಯಾವುದನ್ನ ಸತ್ಯ ಅಂತ ನಂಬಿರುತ್ತಲ್ಲ, ಆ ಒಂದು ಇದನ್ನ ನೀವು ತೆಗ್ದು ಹಾಕಬೇಕು. ಹೇಗೆ ನೀವು ಅದನ್ನ ತೆಗ್ದಾಕಕ್ಕಾಗೋದು ಅಂತಂದ್ರೆ, ಮತ್ತೆ ಮತ್ತೆ ಪುನಃ ಪುನಃ ನೀವು ಅದಕ್ಕೆ ಹೇಳೋದ್ರಿಂದ, ಅದು ಪ್ರತಿ ಸತಿನೂ ನಿಮ್ಗೆ ಪ್ರಶ್ನೆ ಮಾಡಿದಾಗ, ಅನುಮಾನ ಪಟ್ಟಾಗ, ಅಥವಾ ಏನು ನಿನ್ನ ಜಾಸ್ತಿ ನಕಾರಾತ್ಮಕ ಯೋಚನೆಗಳನ್ನ ಜಾಸ್ತಿ ಮಾಡಿದಾಗ, ಅದಕ್ಕೆ ನೀವು ರಿಯಾಕ್ಟ್ ಮಾಡದೆ, ನಂದೇ ಸತ್ಯ, ನಾನಿವಾಗ ಏನು ಹೇಳ್ತಿದ್ದೀನಲ್ಲ ನಿನಗೆ ಅದೇ ಸತ್ಯ ಅನ್ನೋ ಥರ ನೀವಿದ್ರೆ, ಅವಾಗ ಅದು ಓ ಇವರು ನಾನು ಎಷ್ಟೇ ಇದು ಮಾಡಿದ್ರು ಕೂಡ ಇವರು ಇದಕ್ಕೆ ಫಿಕ್ಸ್ ಆಗಿದ್ದಾರೆ, ಸೊ ಇದನ್ನೇ ಸತ್ಯ ಅಂತಿದ್ದಾರೆ, ಇದೇ ಸತ್ಯ ಅಂತ ಅದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಈಗ ನೋಡಿ, ನೀವು ಯಾವುದಕ್ಕೋ ಒಂದು ಸ್ಟ್ರಾಂಗ್ ಆಗಿ ಏನೋ ಒಂದು ವಿಷಯನ ಹೇಳ್ತಿದ್ದೀರಾ ಅಂದ್ರೆ ಅದಕ್ಕೆ ಸ್ಟಿಕ್ ಆನ್ ಆಗಿದ್ದೀರಾ. ಸ್ಟಿಕ್ ಆನ್ ಆದಾಗ ಏನಾಗುತ್ತೆ, ಓ ಇವ್ರದ್ದು ಸರಿ ಇದೆ, ನಂದೇ ಏನೋ ತಪ್ಪಿದೆ ಅಂತ ಅಪೋಸಿಟ್ ಇರೋ ವ್ಯಕ್ತಿನೂ ಕೂಡ ನಿಮ್ಮ ಮಾತನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಾನೆ. ಅದೇ ರೀತಿ ನಿಮ್ಮ ಅಜಾಗೃತ ಮನಸ್ಸು ಕೂಡ ಕೆಲಸ ಮಾಡೋದು. ಇದು ಒಂದು ವಿಷಯನ ತಿಳ್ಕೊಳ್ಳಿ. ಪ್ರತಿ ಸತಿನೂ ನಿಮ್ಮ ಮ್ಯಾನಿಫೆಸ್ಟೇಷನ್ ಫೇಲ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಇಷ್ಟೇ, ನೀವು ತುಂಬಾ ವೇವರಿಂಗ್ ಮಾಡ್ತಾ ಇದ್ದೀರಾ, ತುಂಬಾ ಅನುಮಾನ ಪಡ್ತಾ ಇದ್ದೀರಾ, ತುಂಬಾ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀರಾ, ತುಂಬಾ ಏನೋ ಪ್ರಶ್ನೆಗಳು ಬರ್ತಿದೆ, ಅನುಮಾನ ಬರ್ತಿದೆ, ಏನೇನೋ ನಿಮ್ಮ ಕಣ್ಮುಂದೆನೆ ಬೇರೆ ಏನೇನೋ ನಡೀತಾ ಇದೆ. ನೀವು ಹೇಳ್ತಾ ಇರೋದೇ ಬೇರೆ, ನೀವು ಅನ್ಕೊಂತಾ ಇರೋದೇ ಬೇರೆ, ನೀವು ಪ್ರತಿ ಸತಿ ಅಫರ್ಮೇಷನ್ಸ್ ಹೇಳ್ತಾ ಇರೋದೇ ಬೇರೆ, ಬಟ್ ಆದ್ರೆ ನೀವು ನೋಡ್ತಾ ಇರೋದು ಬೇರೆ ಬೇರೆ ತರ ಘಟನೆಗಳನ್ನ ನೋಡ್ತಾ ಇರ್ತೀರಾ. ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು, ಅದನ್ನ ಇಗ್ನೋರ್ ಮಾಡಬೇಕು. ಯಾಕೆಂದ್ರೆ ಅದು ಭ್ರಮೆ ಅಷ್ಟೇ. ನಿಮ್ಮ ಅಜಾಗೃತ ಮನಸ್ಸು ಅದ್ರ ಕಂಫರ್ಟ್ ಝೋನಿಂದ ಹೊರಗಡೆ ಬರಕ್ ಆಗದೆ ಆ ಥರ ಭ್ರಮೆಗಳನ್ನ ನಿಮ್ಮ ಕಣ್ಮುಂದೆ ಸೃಷ್ಟಿ ಮಾಡುತ್ತೆ. ಅಥವಾ ನಿಮ್ಮ ಹಳೆಯ ಯೋಚನೆಗಳು ಇನ್ನೂ ಸ್ಟ್ರಾಂಗ್ ಆಗಿ ಅದರಲ್ಲಿ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನು ಜಾಸ್ತಿ ಇರುತ್ತೋ ಅದನ್ನೇ ನೀವು ಕಣ್ಮುಂದೆ ನೋಡ್ತಿರ್ತೀರಲ್ವ, ಅದಕ್ಕೋಸ್ಕರ ಆ ಥರದ್ದು ಘಟನೆಗಳನ್ನ ನಿಮ್ಮ ಕಣ್ಮುಂದೆ ನೋಡ್ತೀರಾ. ಆ್ಯಂಡ್ ಅದನ್ನು ಹೇಗೆ ತೆಗ್ದು ಹಾಕಬೇಕು, ನೀವೇ ಮತ್ತೆ ಮತ್ತೆ ಹೇಳಿ ಹೇಳಿ ಆ ಯೋಚನೆಗಳನ್ನ, ಹಳೆ ಯೋಚನೆಗಳನ್ನ ತೆಗಿಯೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಫೇಲ್ ಆಯಿತು, ನಿಮ್ಮ ಥಾಟ್ ಪ್ಯಾಟ್ರನ್ ಹಿಂಗಾಗ್ಬಿಡತ್ತೆ, ಇದು ಸುಳ್ಳು, ಇದು ವರ್ಕ್ ಆಗಲ್ಲ, ಬಿಕಾಸ್ ನಾನು ಟ್ರೈ ಮಾಡಿದ್ದೀನಿ, ನನಗೆ ಫೇಲ್ ಆಯಿತು, ನನಗೆ ಇದರಲ್ಲಿ ಸಕ್ಸಸ್ ಅನ್ನೋದು ಸಿಗಲಿಲ್ಲ, ಅದಕ್ಕೋಸ್ಕರ ಇದು ಆಗಲ್ಲ, ಈ ಥರ ನೀವೇ ಅನ್ಕೊಂಡ್ಬಿಡ್ತೀರ. ಅದಕ್ಕೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ. ನೀವು ಒಂದು ಸತಿ ಮ್ಯಾನಿಫೆಸ್ಟ್ ಮಾಡೋಕ್ಕೆ ನಿಂತಿದ್ದೀರಾ ಅಂತ ಅಂದರೆ, ಒಂದು ಸತಿ ನಾನು ಇವತ್ತು ನನಗೇನೋ ಒಂದು ಆಸೆ ಇದೆ, ಏನೋ ಒಂದು ಗುರಿ ಇದೆ, ಆ ಗುರಿನ ನಾನು ನನ್ನ ಕಣ್ಮುಂದೆ ಸತ್ಯ ಮಾಡ್ಕೊತೀನಿ ಅಂತ ನಾನು ಡಿಸೈಡ್ ಮಾಡಿದ್ದೀನಿ, ಫಿಕ್ಸ್ ಆಗಿದ್ದೀನಿ ಅಂತ ಅಂದರೆ, ನಾನು ಇದನ್ನು ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಅದಕ್ಕೆ ಅಟ್ ಮೋಸ್ಟ್ ನೀವು ಏನು ಎಫರ್ಟ್ ಕೊಡ್ಬೋದು ಅಂತ ಅಂದರೆ, ಮೊದಲನೇದಾಗಿ ನಿಮ್ಮ ಯೋಚನೆಗಳು ಸರಿಗಿಟ್ಕೊಳ್ಳಿ. ಪ್ರತಿ ಸತಿನೂ ನಕಾರಾತ್ಮಕ ಯೋಚನೆಗಳು ಬರುತ್ತೆ. ಈಗ ಇಲ್ಲಿರೋರು ಎಲ್ಲರೂ ಕೂಡ ಆ ನಕಾರಾತ್ಮಕ ಯೋಚನೆಗಳಿಂದ ಮುಕ್ತವಾಗಿದ್ದಾರೆ, ಅವ್ರಿಗೆ ಬರೋದೇ ಇಲ್ಲ, ಅದಕ್ಕೆ ಅವರು ಮ್ಯಾನಿಫೆಸ್ಟ್ ಮಾಡ್ತಾರೆ ಅಂತಲ್ಲ. ಅವರಿಗೂ ಕೂಡ ನಕಾರಾತ್ಮಕ ಯೋಚನೆ ಬರುತ್ತೆ, ಮ್ಯಾನಿಫೆಸ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಬರುತ್ತೆ. ಆದರೆ ಅವರು ಕೊಡೋದು ಜಾಸ್ತಿ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡ್ತಾರೆ ಅಂತ ಅಂದರೆ, ಯಾವುದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರಲ್ಲ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಅದಕ್ಕೋಸ್ಕರ ಅವರು ಸಕ್ಸೀಡ್ ಆಗ್ತಾರೆ. ಎಲ್ರಿಗೂ ನಕಾರಾತ್ಮಕ ಯೋಚನೆ ಬಂದೇ ಬರುತ್ತೆ, ನಿಮಗೂ ಬರುತ್ತೆ, ನಮಗೂ ಬರುತ್ತೆ. ಆದರೆ ಯಾವುದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ವಿಷಯ, ನೀವು ನಿಮ್ಮ ಜಗತ್ತನ್ನ ಸೃಷ್ಟಿ ಮಾಡ್ತೀರಾ ನಿಮ್ಮ ಯೋಚನೆಗಳಿಂದ. ಅದನ್ನು ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರಿ. ನಿಮ್ಮ ಮನಸ್ಸು ಒಂದು ಕಂಪ್ಯೂಟರ್ ಸಿಸ್ಟಮ್ ಥರ. ನಿಮ್ಮ ಮನಸ್ಸು ಆಲ್ರೆಡಿ ಒಂದು ವಿಷಯಕ್ಕೆ ಪ್ರೋಗ್ರಾಮಿಂಗ್ ಆದಾಗ ಆ ಪ್ರೋಗ್ರಾಮಿಂಗ್ನ ನೀವು ಫಸ್ಟು ಡಿಲೀಟ್ ಮಾಡಬೇಕು. ನೆಕ್ಸ್ಟು ಅದು ನಿಮ್ಮ ಹೊಸ ಪ್ರೋಗ್ರಾಮಿಂಗ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಅದು ಬಿಟ್ಬಿಟ್ಟು ನನ್ನ ಮನಸ್ಸು ಏನೋ ಒಂದು ಹೇಳ್ತಾ ಇದೆ ಅದೇ ಸತ್ಯ, ನಿಮ್ಮ ಮನಸ್ಸು ಹೇಳೋದನ್ನ ತಡೆದು ನೀವೊಂದು ಹೊಸ ಯೋಚನೆಗಳನ್ನ ಹೇಳಿ ಅದಕ್ಕೆ ತುಂಬಿ
ನಾನು ನಿಮಗೆ ಏನು ಸಹಾಯ ಮಾಡ್ಬೋದಂತ ಅಂದರೆ, ನಿಮಗೆ ನಾನು ದಾರಿನ ತೋರಿಸ್ಬೋದು, ಆದರೆ ಆ ದಾರಿಯಲ್ಲಿ ಕೈ ಹಿಡ್ಕೊಂಡು ನಡೆಸೋದಕ್ಕಾಗಲ್ಲ. ಆ ಕೆಲಸನ ನೀವೇ ಮಾಡಬೇಕು. ನಾನು ನಿಮ್ಮ ಮನಸ್ಥಿತಿನ ಹೇಗೆ ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ನೀವು ಅದನ್ನು ಆ ಥರ ಇಟ್ಕೊಳ್ಳಿ. ಅವಾಗ ನಿಮಗೆ ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಮ್ಯಾನಿಫೆಸ್ಟೇಷನ್ ತುಂಬ ಸಿಂಪಲ್. ಹೊರಗಡೆ ಏನೇನು ಜನ ಹೇಳ್ಕೊಡ್ತಾ ಇದ್ದಾರಲ್ಲ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಅದನ್ನು ದಯವಿಟ್ಟು ಇಗ್ನೋರ್ ಮಾಡಿ ಈ ಥರ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ. ತುಂಬ ಸುಲಭ ಆಯಿತಾ? ಅದನ್ನು ಸುಮ್ಮನೆ ಕಷ್ಟ ಮಾಡ್ತಾರೆ, ಕಷ್ಟ ಅಂತ ಹೇಳ್ಕೊಡ್ತಾರೆ, ಕಾಂಪ್ಲಿಕೇಟ್ ಮಾಡ್ತಾರೆ. ಏನೋ ಪ್ರೋಸೆಸ್, ಏನೋ ಮಾಡ್ತಿದ್ದೀನಿ ನಾನು ಅನ್ನೋ ಥರ ಮಾಡಿಸ್ತಾರೆ. ಅದಕ್ಕೋಸ್ಕರ ಹೊರಗಡೆ ಜನನ ಕೇಳೋದನ್ನ ಬಿಡಿ, ಇಷ್ಟನ್ನ ಮಾಡ್ತಾ ಹೋಗಿ. ಖಂಡಿತ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಸಕ್ಸಸ್ ಅನ್ನೋದು ನೀವು ನೋಡೇ ನೋಡ್ತೀರಾ. ಹಾಗೆ ನಂದು ವಾಟ್ಸಪ್ ಗ್ರೂಪ್ ಇದೆ, ಹೋಗಿ ಚೆಕ್ ಮಾಡಿ. ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಇದೆ, ಎಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಅದ್ರ ಜೊತೆ ಕೋಚಿಂಗ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಒನ್ಸ್ ನಿಮಗೆ ಕೋಚಿಂಗ್ ಬೇಕಂತ ಅಂದರೆ ಬುಕ್ ಮಾಡ್ಕೊಳ್ಳಿ, ಅದ್ರ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ಚೆಕ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.